ಪ್ರತಿಯೊಂದು ರಾಶಿಯವರ ಸ್ವಭಾವ, ಗುಣಗೌಣ, ನಡೆನುಡಿಗಳು ಒಂದಕ್ಕೊಂದು ವಿಭಿನ್ನವಾಗಿರುತ್ತವೆ. ಯಾಕೆಂದರೆ ಪ್ರತಿಯೊಂದು ರಾಶಿಯ ಅಧಿಪತಿ ಗ್ರಹವೇ ಬೇರೆ ಬೇರೆ. ಆ ಗ್ರಹಗಳ ಪ್ರಭಾವದಿಂದಲೇ ವ್ಯಕ್ತಿಗಳ ನಡತೆ, ಆಲೋಚನೆ, ಜೀವನ ನಡೆಸುವ ವಿಧಾನ ಎಲ್ಲವೂ ಬದಲಾಗುತ್ತವೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಯವರು ಹಣ ಗಳಿಸುವ ವಿಷಯದಲ್ಲಿ ಸದಾ ಮುಂಚೂಣಿಯಲ್ಲಿರುತ್ತಾರೆ. ಇವರ ಪರಿಶ್ರಮ, ಬುದ್ಧಿವಂತಿಕೆ ಮತ್ತು ಯೋಜನೆ ಮಾಡುವ ಸಾಮರ್ಥ್ಯ ಮಾತ್ರವಲ್ಲ, ಇವರ ಮೇಲೆ ಇರುವ ವಿಶೇಷವಾದ ಗ್ರಹ ಕೃಪೆಯು ಇವರನ್ನು ಬೇರೆ ರಾಶಿಯವರಿಗಿಂತ ವಿಭಿನ್ನವಾಗಿ ತೋರ್ಪಡಿಸುತ್ತದೆ. ವಿಶೇಷವಾಗಿ ನ್ಯಾಯದ ದೇವತೆ ಎಂದು ಪರಿಗಣಿಸಲ್ಪಡುವ ಶನಿದೇವನ ಆಶೀರ್ವಾದ ಈ ರಾಶಿಯವರ ಮೇಲೆ ಅತ್ಯಂತ ಬಲವಾಗಿ ಇರುತ್ತದೆ. ಶನಿದೇವನು ಶ್ರಮಕ್ಕೆ ಪ್ರತಿಫಲ ನೀಡುವ ದೇವರು. ಆದ್ದರಿಂದಲೇ ಈ ರಾಶಿಯವರು ಮಾಡಿದ ಪ್ರತಿಯೊಂದು ಪರಿಶ್ರಮವೂ ವ್ಯರ್ಥವಾಗದೆ ಅದಕ್ಕೆ ತಕ್ಕ ಫಲವನ್ನು ಪಡೆಯುತ್ತಾರೆ. ಈ ರಾಶಿಯವರು ಹಣ ಸಂಪಾದನೆ ಮಾಡುವಲ್ಲಿ ಮಾತ್ರವಲ್ಲ, ಹಣವನ್ನು ಸರಿಯಾಗಿ ಬಳಕೆ ಮಾಡುವುದು, ಉಳಿತಾಯ ಮಾಡುವುದು ಮತ್ತು ಭವಿಷ್ಯಕ್ಕಾಗಿ ಯೋಜನೆ ರೂಪಿಸುವುದರಲ್ಲಿ ಸಹ ಮುಂಚೂಣಿಯಲ್ಲಿರುತ್ತಾರೆ. ಇವರ ಕೈಯಲ್ಲಿ ಹಣದ ಕೊರತೆ ಕಾಣಿಸದಂತೆ ಶನಿದೇವನ ಕೃಪೆ ಸದಾ ಇರಬಹುದು ಎಂದು ಶಾಸ್ತ್ರ ಹೇಳುತ್ತದೆ. ಹೀಗಾದರೆ ಶನಿದೇವನ ವಿಶೇಷ ಆಶೀರ್ವಾದದಿಂದ ಹಣ ಸಂಪಾದನೆ ಮಾಡುವ ಈ ಅದೃಷ್ಟಶಾಲಿ ರಾಶಿಯವರು ಯಾರು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೃಷಭ ರಾಶಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯವರು ಹಣದ ವಿಷಯದಲ್ಲಿ ಅತ್ಯಂತ ಪ್ರಾಯೋಗಿಕ ಹಾಗೂ ಬುದ್ಧಿವಂತರು. ಇವರಲ್ಲಿ ಹಣವನ್ನು ಗಳಿಸುವುದು, ಅದನ್ನು ಸರಿಯಾಗಿ ಬಳಸುವುದು ಹಾಗೂ ಉಳಿತಾಯ ಮಾಡುವುದಕ್ಕೆ ಬೇಕಾದ ಜ್ಞಾನ ಸಹಜವಾಗಿಯೇ ಇರುತ್ತದೆ. ವೃಷಭ ರಾಶಿಯವರು ತಮ್ಮ ಪರಿಶ್ರಮ, ಧೈರ್ಯ ಮತ್ತು ಸ್ಥಿರಬುದ್ಧಿಯಿಂದಲೇ ಜನರಲ್ಲಿ ಪ್ರಭಾವ ಬೀರುತ್ತಾರೆ. ತಮ್ಮ ಮಾತು ಮತ್ತು ನಡೆನುಡಿಗಳ ಮೂಲಕ ಇವರು ಸುತ್ತಮುತ್ತಲಿನವರ ವಿಶ್ವಾಸವನ್ನು ಸಂಪಾದಿಸುತ್ತಾರೆ. ಹಣ ಖರ್ಚು ಮಾಡುವಾಗ ವೃಷಭ ರಾಶಿಯವರು ಅತ್ಯಂತ ಎಚ್ಚರಿಕೆಯಿಂದಿರುತ್ತಾರೆ. ತಮ್ಮ ಜೀವನಕ್ಕೆ ಅಗತ್ಯವಾದ ಹಾಗೂ ಬಹಳ ಮುಖ್ಯವಾದ ವಸ್ತುಗಳಿಗೆ ಮಾತ್ರ ಹಣವನ್ನು ಬಳಸುತ್ತಾರೆ. ಅತಿರೇಕದ ಖರ್ಚು, ಅನಾವಶ್ಯಕ ವೆಚ್ಚಗಳನ್ನು ದೂರ ಇಡುವ ಗುಣ ಇವರಲ್ಲಿ ಸಹಜ. ಭವಿಷ್ಯದಲ್ಲಿ ಏನಾದರೂ ಅಸಾಧ್ಯ ಪರಿಸ್ಥಿತಿ ಬಂದರೆ ಹಣದ ಕೊರತೆಯಾಗಬಾರದೆಂಬ ಮನೋಭಾವದಿಂದ ಇವರಲ್ಲಿ ಉಳಿತಾಯ ಮಾಡುವ ಚಟುವಟಿಕೆ ಬಲವಾಗಿರುತ್ತದೆ. ಹೀಗಾಗಿ ವೃಷಭ ರಾಶಿಯವರು ಆರ್ಥಿಕವಾಗಿ ಯಾವಾಗಲೂ ಭದ್ರತೆ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ. ಇವರಲ್ಲಿ ಮತ್ತೊಂದು ವಿಶೇಷತೆ ಎಂದರೆ ವ್ಯವಹಾರ ಮತ್ತು ಹಣಕಾಸಿನ ನಿರ್ವಹಣೆಯಲ್ಲಿ ಇರುವ ನಿಖರ ಅರಿವು. ವೃಷಭ ರಾಶಿಯವರು ಯಾವ ಹೂಡಿಕೆಯಿಂದ ಲಾಭ ಪಡೆಯಬಹುದು, ಯಾವ ಸಮಯದಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು, ಯಾವ ರೀತಿಯಲ್ಲಿ ವಹಿವಾಟನ್ನು ನಡೆಸಬೇಕು ಎನ್ನುವ ಜ್ಞಾನವನ್ನು ಸಹಜವಾಗಿ ಹೊಂದಿರುತ್ತಾರೆ. ಇವರ ಸ್ವಾಮಿ ಶುಕ್ರ ಗ್ರಹವಾಗಿರುವುದರಿಂದ ಶುಕ್ರನ ಆಶೀರ್ವಾದ ಇವರ ಜೀವನದಲ್ಲಿ ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ತಂದೊಡ್ಡುತ್ತದೆ. ವೃಷಭ ರಾಶಿಯವರು ತಮ್ಮ ಪರಿಶ್ರಮದಿಂದ ಸಂಪಾದಿಸಿದ ಹಣವನ್ನು ಕೇವಲ ಖರ್ಚು ಮಾಡುವುದಲ್ಲದೆ ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿ ದೀರ್ಘಾವಧಿಯಲ್ಲಿ ಲಾಭ ಪಡೆಯುತ್ತಾರೆ. ಇವರ ಜೀವನದಲ್ಲಿ ಸಂಪಾದನೆ ಮತ್ತು ಉಳಿತಾಯ ಎರಡೂ ಸಮಾನವಾಗಿ ಸಾಗುತ್ತವೆ. ಈ ಕಾರಣದಿಂದಲೇ ಇವರು ಬೇರೆಯವರಿಗಿಂತ ಆರ್ಥಿಕವಾಗಿ ಸ್ಥಿರತೆ ಸಾಧಿಸುತ್ತಾರೆ. ಹಣ ಸಂಪಾದನೆಯ ವಿಷಯದಲ್ಲಿ ವೃಷಭ ರಾಶಿಯವರಿಗೆ ವಿಶೇಷವಾದ ತಂತ್ರಗಳು ಗೊತ್ತಿರುತ್ತವೆ. ಅವರು ಯಾವ ಕೆಲಸದಿಂದ ದೀರ್ಘಕಾಲಿಕ ಲಾಭ ಸಿಗುತ್ತದೆ, ಯಾವ ಅವಕಾಶವನ್ನು ತಪ್ಪಿಸಿಕೊಳ್ಳಬಾರದು ಎನ್ನುವುದನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಇಂತಹ ದೂರದೃಷ್ಟಿ ಮತ್ತು ನಿರಂತರ ಪರಿಶ್ರಮದಿಂದ ವೃಷಭ ರಾಶಿಯವರು ತಮ್ಮ ಜೀವನದಲ್ಲಿ ಆರ್ಥಿಕ ಯಶಸ್ಸನ್ನು ಖಚಿತವಾಗಿ ಪಡೆಯುತ್ತಾರೆ. ಹೀಗಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರವು ವೃಷಭ ರಾಶಿಯವರನ್ನು ಹಣಕಾಸಿನ ವಿಷಯದಲ್ಲಿ ಅತ್ಯಂತ ಬುದ್ಧಿವಂತರು, ಸಮತೋಲನ ಹೊಂದಿದವರು ಹಾಗೂ ಯಶಸ್ಸಿನ ಶಿಖರ ತಲುಪುವ ಸಾಮರ್ಥ್ಯ ಹೊಂದಿದವರಾಗಿ ವರ್ಣಿಸುತ್ತದೆ. ಮಿಥುನ ರಾಶಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯವರು ಹಣದ ವಿಷಯದಲ್ಲಿ ಅತ್ಯಂತ ಚಾತುರ್ಯ ಹೊಂದಿರುವವರಾಗಿರುತ್ತಾರೆ.
ಇವರಲ್ಲಿ ಹಣದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ಸಹಜವಾಗಿಯೇ ಬೆಳೆದಿರುತ್ತದೆ. ಮಿಥುನ ರಾಶಿಯವರು ತಮ್ಮ ಮಾತುಗಳಿಂದಲೇ ಜನರನ್ನು ಆಕರ್ಷಿಸುವ ಸಾಮರ್ಥ್ಯ ಹೊಂದಿರುವ ಕಾರಣ ಅವರು ತಮ್ಮ ಜ್ಞಾನ ಮತ್ತು ಸಂವಹನ ಕೌಶಲದಿಂದಲೇ ಹಣಕಾಸಿನ ವಿಷಯಗಳಲ್ಲಿ ಉತ್ತಮ ಅವಕಾಶಗಳನ್ನು ಸಂಪಾದಿಸುತ್ತಾರೆ. ಇವರು ಖರ್ಚು ಮಾಡುವಾಗಲೂ ಅತ್ಯಂತ ಎಚ್ಚರಿಕೆಯಿಂದಿರುತ್ತಾರೆ. ಅಗತ್ಯವಿಲ್ಲದ ಖರ್ಚು ಮಾಡುವುದನ್ನು ತಪ್ಪಿಸಿ ಕೇವಲ ತಮ್ಮ ಜೀವನಕ್ಕೆ ನಿಜವಾಗಿಯೇ ಅಗತ್ಯವಾದ ವಸ್ತುಗಳ ಮೇಲೆಯೇ ಹಣವನ್ನು ಖರ್ಚು ಮಾಡುವ ಪ್ರವೃತ್ತಿ ಇವರಲ್ಲಿದೆ. ತಮ್ಮ ಭವಿಷ್ಯಕ್ಕಾಗಿ ಹಣವನ್ನು ಕೂಡಿಸಿ ಇಡುವುದನ್ನು ಇವರು ಇಷ್ಟಪಡುತ್ತಾರೆ. ಉಳಿತಾಯ ಮಾಡುವ ಅಭ್ಯಾಸವು ಇವರಲ್ಲಿ ಬಾಲ್ಯದಿಂದಲೇ ಬೆಳೆದಿರುತ್ತದೆ. ಇದೇ ಕಾರಣದಿಂದಾಗಿ ಮಿಥುನ ರಾಶಿಯವರು ಬೇರೆಯವರಿಗೆ ಹೋಲಿಸಿದರೆ ತಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಸದಾ ಭದ್ರತೆ ಹೊಂದಿರುತ್ತಾರೆ. ಇವರ ಹಣಕಾಸಿನ ಯೋಜನೆ ಮತ್ತು ಭವಿಷ್ಯದ ಬಗ್ಗೆ ಮಾಡುವ ಚಿಂತನೆ ಇತರರಿಗೆ ಮಾದರಿಯಾಗುತ್ತದೆ. ಮಿಥುನ ರಾಶಿಯವರು ಯಾವುದೇ ವಿಷಯವನ್ನು ಆಳವಾಗಿ ವಿಶ್ಲೇಷಣೆ ಮಾಡುವ ಗುಣ ಹೊಂದಿರುವ ಕಾರಣದಿಂದಾಗಿ ಹಣವನ್ನು ಹೇಗೆ ಸಂಪಾದಿಸಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ಲಾಭವನ್ನು ಯಾವ ರೀತಿಯಲ್ಲಿ ಪಡೆಯಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಅರಿವು ಹೊಂದಿರುತ್ತಾರೆ. ವ್ಯವಹಾರ ಅಥವಾ ಉದ್ಯಮದ ವಿಚಾರದಲ್ಲಿ ಕೂಡ ಮಿಥುನ ರಾಶಿಯವರು ಅತ್ಯಂತ ಯಶಸ್ವಿ ವ್ಯಕ್ತಿಗಳಾಗಿರುತ್ತಾರೆ. ಯಾವುದೇ ಕ್ಷೇತ್ರದಲ್ಲಿದ್ದರೂ ತಮ್ಮ ಬುದ್ಧಿವಂತಿಕೆ, ಚುರುಕುತನ ಮತ್ತು ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯಿಂದ ಇವರು ಶೀಘ್ರದಲ್ಲೇ ಲಾಭದಾಯಕ ಸ್ಥಿತಿಗೆ ತಲುಪುತ್ತಾರೆ. ಈ ರಾಶಿಯವರ ಸ್ವಾಮಿ ಬುಧ ಗ್ರಹವಾಗಿರುವುದರಿಂದ ಇವರಿಗೆ ಹಣ ಸಂಪಾದನೆ, ಸಂವಹನ ಕೌಶಲ ಮತ್ತು ವ್ಯವಹಾರದಲ್ಲಿ ಲಾಭದ ಅವಕಾಶಗಳು ಸಹಜವಾಗಿ ದೊರೆಯುತ್ತವೆ. ಬುಧನ ಆಶೀರ್ವಾದದಿಂದಾಗಿ ಮಿಥುನ ರಾಶಿಯವರು ಮಾಡುವ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ. ಬುದ್ಧಿವಂತಿಕೆ ಮತ್ತು ಚಾತುರ್ಯ ಇವರಿಗೆ ಹಣವನ್ನು ಗಳಿಸುವುದನ್ನು ಸುಲಭವಾಗಿಸುತ್ತದೆ. ಮಿಥುನ ರಾಶಿಯವರ ಜೀವನದಲ್ಲಿ ಹಣಕಾಸಿನ ಕೊರತೆ ಬಹಳ ಅಪರೂಪ. ಅವರು ಯಾವ ಪರಿಸ್ಥಿತಿಯಲ್ಲಿದ್ದರೂ ತಮ್ಮ ಚುರುಕುತನದಿಂದ ಮತ್ತು ನಿಖರ ನಿರ್ಧಾರಗಳಿಂದ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ. ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಬೇಕಾದ ಶ್ರಮವನ್ನು ಹಾಕುತ್ತಾರೆ ಮತ್ತು ತಮ್ಮ ಜಾಣ್ಮೆಯಿಂದಲೇ ಸಂಪತ್ತನ್ನು ಕೂಡಿಸಿಕೊಳ್ಳುತ್ತಾರೆ. ಹೀಗಾಗಿ ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಹಣವನ್ನು ಹೇಗೆ ನಿರ್ವಹಿಸಬೇಕು, ಹೇಗೆ ಹೆಚ್ಚಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಜ್ಞಾನ ಹೊಂದಿರುವ ಕಾರಣದಿಂದಾಗಿ ಸದಾ ಯಶಸ್ಸನ್ನು ಕಾಣುವವರಾಗಿರುತ್ತಾರೆ. ಇವರನ್ನು ನೋಡಿದಾಗ ಉಳಿತಾಯದ ಗುಣ, ಬುದ್ಧಿವಂತಿಕೆ ಮತ್ತು ಲಾಭದ ಅರಿವು, ಈ ಮೂರು ಗುಣಗಳ ಸಮನ್ವಯ ಎಂತಹ ಅದ್ಭುತ ಫಲಿತಾಂಶಗಳನ್ನು ತರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಕಾಣಬಹುದು. ಕಟಕ ರಾಶಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಟಕ ರಾಶಿಯವರು ಹಣವನ್ನು ಉಳಿತಾಯ ಮಾಡುವ ಗುಣದಲ್ಲಿ ಸದಾ ಮುಂದಿರುತ್ತಾರೆ. ಇವರು ತಮ್ಮ ಆದಾಯ ಮತ್ತು ವೆಚ್ಚವನ್ನು ಸಮತೋಲನಗೊಳಿಸುವಲ್ಲಿ ಪರಿಣತರು. ಹಣವನ್ನು ಖರ್ಚು ಮಾಡುವುದಕ್ಕಿಂತ ಮೊದಲು ಬಜೆಟ್ ರೂಪಿಸುವ ಅಭ್ಯಾಸ ಇವರಲ್ಲಿ ಸಹಜ. ಈ ಬಜೆಟ್ ಪ್ಲಾನಿಂಗ್ ಸದಾ ಉಳಿತಾಯದ ನಿಟ್ಟಿನಲ್ಲಿ ಮಾಡಲ್ಪಟ್ಟಿರುತ್ತದೆ. ಹೀಗಾಗಿ ತಮ್ಮ ಜೀವನಕ್ಕೆ ಅಗತ್ಯವಾದ ವಸ್ತುಗಳಿಗೆ ಹಣ ಖರ್ಚು ಮಾಡಿದ ನಂತರವೂ ಕಟಕ ರಾಶಿಯವರು ಒಂದು ಭಾಗವನ್ನು ಖಂಡಿತವಾಗಿಯೂ ಉಳಿಸಿಕೊಂಡಿರುತ್ತಾರೆ. ಇವರ ವ್ಯಕ್ತಿತ್ವದ ಪ್ರಮುಖ ಲಕ್ಷಣವೆಂದರೆ ಜವಾಬ್ದಾರಿತನ. ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಬೇಜವಾಬ್ದಾರಿತನವನ್ನು ಸಹಿಸುವುದಿಲ್ಲ. ಹಾಗೆಯೇ ತಾವು ಸಹ ಅಂಥ ಪ್ರವೃತ್ತಿಯನ್ನು ತಾಳುವುದಿಲ್ಲ. ಏನು ಕೆಲಸ ಪ್ರಾರಂಭಿಸಿದರೂ ಅದನ್ನು ಪೂರ್ಣಗೊಳಿಸುವ ತನಕ ಹಿಂಜರಿಯುವುದಿಲ್ಲ. ಇವರ ನಿಸ್ಸೀಮ ಪರಿಶ್ರಮ ಮತ್ತು ಶಿಸ್ತಿನಿಂದ ಪ್ರತಿಯೊಂದು ಕಾರ್ಯಕ್ಕೂ ಶ್ರೇಯಸ್ಕರ ಫಲ ಸಿಗುತ್ತದೆ. ಹೂಡಿಕೆಯ ವಿಷಯದಲ್ಲಿಯೂ ಕಟಕ ರಾಶಿಯವರು ಅತ್ಯುತ್ತಮರು ಎಂದು ಪರಿಗಣಿಸಲಾಗಿದೆ. ಇವರ ಹಣಕಾಸಿನ ನಿರ್ವಹಣಾ ಕೌಶಲವು ಇವರಿಗೆ ಮಾತ್ರವಲ್ಲ, ಸುತ್ತಮುತ್ತಲಿನವರಿಗೆಲ್ಲ ಮಾದರಿಯಾಗಿದೆ. ಇವರ ಕೈಯಲ್ಲಿ ಹಣದ ಕೊರತೆ ಕಂಡುಬರುವುದು ವಿರಳ. ಏಕೆಂದರೆ ಇವರು ಯಾವಾಗ ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ಯಾವ ಮಟ್ಟಿಗೆ ಅಪಾಯವನ್ನು ಸ್ವೀಕರಿಸಬೇಕು ಎಂಬುದರ ಬಗ್ಗೆ ಸ್ಪಷ್ಟ ಅರಿವು ಹೊಂದಿರುತ್ತಾರೆ.
ಕಟಕ ರಾಶಿಯವರು ವ್ಯಾಪಾರದಲ್ಲಿ ಯಶಸ್ವಿಯಾಗಲು ಬೇಕಾದ ದೃಢ ಸಂಕಲ್ಪ ಮತ್ತು ಸಮತೋಲನವನ್ನು ಹೊಂದಿರುತ್ತಾರೆ. ತಮ್ಮ ಪರಿಶ್ರಮದಿಂದ ಗಳಿಸಿದ ಹಣವನ್ನು ಕೇವಲ ಖರ್ಚು ಮಾಡುವುದಲ್ಲದೆ ಭವಿಷ್ಯದಲ್ಲಿ ಸುರಕ್ಷತೆಯನ್ನು ಒದಗಿಸಲು ಸೂಕ್ತ ಹೂಡಿಕೆ ಮಾಡುತ್ತಾರೆ. ಇದರಿಂದ ಇವರಿಗೆ ದೀರ್ಘಾವಧಿಯಲ್ಲಿ ಆರ್ಥಿಕ ಭದ್ರತೆ ಖಚಿತವಾಗುತ್ತದೆ. ಕಟಕ ರಾಶಿಯವರ ಮೇಲೆ ಚಂದ್ರನ ಪ್ರಭಾವವಿರುವುದರಿಂದ ಇವರ ಮನಸ್ಸು ಶಾಂತ ಮತ್ತು ಸೂಕ್ಷ್ಮವಾಗಿರುತ್ತದೆ. ಹಣದ ವಿಷಯದಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಬುದ್ಧಿವಂತಿಕೆಯಿಂದ ನಿರ್ಧಾರ ಮಾಡುತ್ತಾರೆ. ಇವರ ಜೀವನದಲ್ಲಿ ಚಂದ್ರನ ಆಶೀರ್ವಾದದಿಂದ ಸಮೃದ್ಧಿ ಮತ್ತು ಬೆಳವಣಿಗೆ ನಿರಂತರವಾಗಿರುತ್ತದೆ. ಇವರು ತಮ್ಮ ಜೀವನದಲ್ಲಿ ಕನಸುಗಳನ್ನು ಸಾಧಿಸಲು ಅತಿಯಾದ ಪರಿಶ್ರಮವನ್ನು ತೋರುತ್ತಾರೆ. ಕಟಕ ರಾಶಿಯವರು ಕೇವಲ ತಮ್ಮ ಅಭಿವೃದ್ಧಿಗಷ್ಟೇ ಸೀಮಿತವಾಗಿರದೆ ಸಮಾಜದಲ್ಲಿ ಅಸಹಾಯಕ ಜನರಿಗೆ ಸಹಾಯ ಮಾಡುವ ಗುಣವನ್ನು ಹೊಂದಿರುತ್ತಾರೆ. ಈ ಮೂಲಕ ಅವರು ಪುಣ್ಯವನ್ನು ಸಂಪಾದಿಸುತ್ತಾರೆ. ಹೀಗಾಗಿ ಇವರ ಸಂಪತ್ತಿಗೆ ಕೇವಲ ಭೌತಿಕ ಮೌಲ್ಯವಲ್ಲ, ಆಧ್ಯಾತ್ಮಿಕ ಮೌಲ್ಯವೂ ಸೇರಿರುತ್ತದೆ. ಜೀವನದಲ್ಲಿ ತಾವು ಅಂದುಕೊಂಡ ಗುರಿಯನ್ನು ಸಾಧಿಸಲು ಇವರ ಪರಿಶ್ರಮ, ಶಿಸ್ತು, ಜವಾಬ್ದಾರಿತನ ಮತ್ತು ಉಳಿತಾಯದ ಗುಣಗಳು ಇವರಿಗೆ ಬಲವಾದ ಆಧಾರವಾಗಿರುತ್ತವೆ. ಕಟಕ ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಯಾವತ್ತೂ ಬಲಿಷ್ಠರು, ಯಶಸ್ವಿಗಳು ಮತ್ತು ಭದ್ರತೆ ಸಾಧಿಸಿದವರು ಎಂದು ವೈದಿಕ ಜ್ಯೋತಿಷ್ಯ ಶಾಸ್ತ್ರವು ಹೇಳುತ್ತದೆ. ವೃಶ್ಚಿಕ ರಾಶಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯ ಸ್ತ್ರೀಯರು ಹಣವನ್ನು ಉಳಿತಾಯ ಮಾಡುವ ಗುಣದಲ್ಲಿ ಬೇರೆ ರಾಶಿಯವರಿಗಿಂತ ಮುಂಚಿತವಾಗಿರುತ್ತಾರೆ. ಇವರಲ್ಲಿ ಹಣದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವ ತೀಕ್ಷ್ಣ ಬುದ್ಧಿ ಸಹಜವಾಗಿಯೇ ಇರುತ್ತದೆ. ಖರ್ಚು ಮಾಡುವ ಮೊದಲು ಪ್ರತಿಯೊಂದು ವೆಚ್ಚವನ್ನು ಸೂಕ್ಷ್ಮವಾಗಿ ಯೋಜನೆ ಮಾಡುತ್ತಾರೆ. ಅಗತ್ಯಕ್ಕಿಂತಲೂ ಹೆಚ್ಚಿನ ಖರ್ಚು ಮಾಡುವ ಅಭ್ಯಾಸ ಇವರಲ್ಲಿ ಕಾಣಿಸದು. ಹೀಗಾಗಿ ತಮ್ಮ ಅಗತ್ಯಗಳಿಗೆ ಹಣವನ್ನು ಬಳಸಿಕೊಂಡ ನಂತರವೂ ಒಂದು ಭಾಗವನ್ನು ಉಳಿತಾಯ ಮಾಡುವ ಪ್ರವೃತ್ತಿ ಇವರಲ್ಲಿ ಗಟ್ಟಿಯಾಗಿ ಬೆಳೆದಿರುತ್ತದೆ. ವೃಶ್ಚಿಕ ರಾಶಿಯ ಸ್ತ್ರೀಯರು ಯಾವ ಕೆಲಸ ಕೈಗೊಂಡರೂ ಅದನ್ನು ಜವಾಬ್ದಾರಿಯುತವಾಗಿ, ಶಿಸ್ತಿನಿಂದ ಪೂರ್ಣಗೊಳಿಸುತ್ತಾರೆ. ಜೀವನದಲ್ಲಿ ಬೇಜವಾಬ್ದಾರಿತನಕ್ಕೆ ಯಾವುದೇ ಸ್ಥಾನ ಕೊಡದ ಗುಣ ಇವರ ವಿಶೇಷತೆ. ಇವರ ಪರಿಶ್ರಮ ಮತ್ತು ಕಠಿಣ ಶಿಸ್ತು ಇವರನ್ನು ಕುಟುಂಬದಲ್ಲಿಯೂ ಸಮಾಜದಲ್ಲಿಯೂ ಗೌರವಕ್ಕೆ ಪಾತ್ರರನ್ನಾಗಿಸುತ್ತದೆ. ಹೂಡಿಕೆ ಮತ್ತು ಹಣಕಾಸಿನ ವಿಚಾರದಲ್ಲಿ ವೃಶ್ಚಿಕ ರಾಶಿಯ ಸ್ತ್ರೀಯರು ಅತ್ಯುತ್ತಮರು ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಣವನ್ನು ಹೇಗೆ ಹೂಡಿಕೆ ಮಾಡಬೇಕು, ಎಲ್ಲಿ ಲಾಭ ಹೆಚ್ಚಾಗಬಹುದು, ಯಾವ ಸಂದರ್ಭದಲ್ಲಿ ಎಷ್ಟು ಅಪಾಯ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಇವರಿಗೆ ಸೂಕ್ಷ್ಮ ಅರಿವು ಇರುತ್ತದೆ. ಮಂಗಳನ ಪ್ರಭಾವದಿಂದ ಹಣದ ಬಗ್ಗೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇವರಲ್ಲಿ ಹೆಚ್ಚಿದೆ. ಇದರಿಂದ ಇವರ ಕೈಯಲ್ಲಿ ಹಣದ ಕೊರತೆ ಅಪರೂಪವಾಗಿಯೇ ಸಂಭವಿಸುತ್ತದೆ. ಇದರೊಳಗೆ ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರದ ವೃಶ್ಚಿಕ ರಾಶಿಯ ಸ್ತ್ರೀಯರು ಅತ್ಯಂತ ಹೊಗಳತಕ್ಕವರು. ಇವರಲ್ಲಿ ಇರುವ ತೀಕ್ಷ್ಣ ಬುದ್ಧಿ, ಜಾಣ್ಮೆ ಮತ್ತು ಜವಾಬ್ದಾರಿತನದಿಂದ ಹಣಕಾಸಿನ ವಿಷಯಗಳಲ್ಲಿ ಅಸಾಧಾರಣ ಸಾಧನೆ ಮಾಡುವ ಶಕ್ತಿ ಇರುತ್ತದೆ. ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರು ತಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರವಹಿಸುತ್ತಾರೆ. ಇವರು ತಮ್ಮ ಪರಿಶ್ರಮದಿಂದ ಗಳಿಸಿದ ಹಣವನ್ನು ಸೂಕ್ತವಾಗಿ ಬಳಸುವುದು ಮಾತ್ರವಲ್ಲ, ಭವಿಷ್ಯದ ಸುರಕ್ಷತೆಗೆ ಸಮರ್ಥವಾಗಿ ಉಳಿಸಿಕೊಳ್ಳುವ ಗುಣವನ್ನು ಹೊಂದಿರುತ್ತಾರೆ. ವ್ಯಾಪಾರ ಅಥವಾ ಉದ್ಯಮದಲ್ಲಿ ಕೂಡ ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರು ಯಶಸ್ಸಿನ ಶಿಖರವನ್ನು ತಲುಪುತ್ತಾರೆ. ಇವರ ತೀರ್ಮಾನಗಳು ನಿಖರವಾಗಿರುತ್ತವೆ ಮತ್ತು ಲಾಭದ ದಾರಿ ಕಂಡುಕೊಳ್ಳುವ ನೈಪುಣ್ಯ ಇವರಿಗೆ ಸಹಜ. ಜೊತೆಗೆ ಸಮಾಜದ ಅಸಹಾಯಕ ಜನರಿಗೆ ಸಹಾಯ ಮಾಡುವ ಹೃದಯವೂ ಇವರಲ್ಲಿದೆ. ಇದರಿಂದ ಇವರ ಜೀವನದಲ್ಲಿ ಆರ್ಥಿಕ ಸಮೃದ್ಧಿಯ ಜೊತೆಗೆ ಆತ್ಮತೃಪ್ತಿಯೂ ಹೆಚ್ಚುತ್ತದೆ. ವೃಶ್ಚಿಕ ರಾಶಿಯ ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರು ಜೀವನದಲ್ಲಿ ಎಷ್ಟು ದೊಡ್ಡ ಕನಸು ಇಟ್ಟರೂ ಅದನ್ನು ಸಾಧಿಸಲು ಬೇಕಾದ ತಾಳ್ಮೆ, ಪರಿಶ್ರಮ, ಬುದ್ಧಿವಂತಿಕೆ ಹಾಗೂ ಉಳಿತಾಯದ ಗುಣಗಳನ್ನು ಹೊಂದಿರುವುದರಿಂದ ಇವರು ಸದಾ ಆರ್ಥಿಕವಾಗಿ ಬಲಿಷ್ಠರಾಗಿರುತ್ತಾರೆ. ಯಶಸ್ಸು ಇವರನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಂದು ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ.
ಮಕರ ರಾಶಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯಲ್ಲಿ ಜನಿಸಿದ ಸ್ತ್ರೀಯರು ಕೇವಲ ಹಣ ಸಂಪಾದನೆ ಮಾಡುವುದಲ್ಲದೆ ಆ ಹಣವನ್ನು ಜಾಣ್ಮೆಯಿಂದ ಉಳಿತಾಯ ಮಾಡುವ ಗುಣದಲ್ಲಿಯೂ ಅಸಾಧಾರಣ ಚಾತುರ್ಯ ಹೊಂದಿರುತ್ತಾರೆ. ಮಕರ ರಾಶಿಯ ಸ್ತ್ರೀಯರು ದುಡಿಮೆ ಮಾಡಿದ ಪ್ರತಿಯೊಂದು ರೂಪಾಯಿಗೂ ಮೌಲ್ಯ ನೀಡುತ್ತಾರೆ ಮತ್ತು ಅದನ್ನು ವ್ಯರ್ಥ ಮಾಡದೆ ಭವಿಷ್ಯದ ಭದ್ರತೆಯ ಕಡೆಗೆ ಉಳಿಸಿಕೊಳ್ಳುತ್ತಾರೆ. ಮಕರ ರಾಶಿಯ ಸ್ತ್ರೀಯರು ತಮ್ಮ ಜೀವನದ ಪ್ರತಿಯೊಂದು ಹಂತಕ್ಕೂ ಸಮರ್ಪಕ ಯೋಜನೆ ರೂಪಿಸಿಕೊಂಡು ಆ ಯೋಜನೆಯನ್ನು ನಿಖರವಾಗಿ ಜಾರಿಗೆ ತರುವ ಸಾಮರ್ಥ್ಯ ಹೊಂದಿರುತ್ತಾರೆ. ಇವರು ಯಾವ ಕೆಲಸವನ್ನೇ ಕೈಗೆತ್ತಿಕೊಂಡರೂ ಅದನ್ನು ಪೂರ್ಣಗೊಳಿಸದೆ ಬಿಟ್ಟುಬಿಡುವವರಲ್ಲ. ಬದಲಾಗಿ ಅತಿಯಾದ ಪರಿಶ್ರಮ, ಶಿಸ್ತು ಮತ್ತು ಸಹನೆಯಿಂದ ಆ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸುತ್ತಾರೆ. ಹಣದ ವಿಷಯದಲ್ಲಿ ಇವರಿಗೆ ವಿಶೇಷ ಜಾಣ್ಮೆ ಇರುತ್ತದೆ. ತಮ್ಮ ಆದಾಯದ ಒಂದು ನಿರ್ದಿಷ್ಟ ಭಾಗವನ್ನು ಸದಾ ಉಳಿತಾಯವಾಗಿ ಇಟ್ಟುಕೊಳ್ಳುತ್ತಾರೆ. ಈ ಜಾಣ್ಮೆಯಿಂದಲೇ ಕೆಲವು ವರ್ಷಗಳಲ್ಲೇ ಇವರ ಬಳಿ ದೊಡ್ಡ ಮೊತ್ತದ ಹಣ ಸಂಗ್ರಹವಾಗಿರುತ್ತದೆ. ಮಕರ ರಾಶಿಯ ಸ್ತ್ರೀಯರು ತಮ್ಮ ಮನೆಯ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಮತ್ತು ಕುಟುಂಬಕ್ಕೆ ಭದ್ರತೆಯನ್ನು ಒದಗಿಸುತ್ತಾರೆ. ಈ ರಾಶಿಯ ಅಧಿಪತಿ ಶನಿ ಗ್ರಹವಾಗಿರುವುದರಿಂದ ಶನಿದೇವನ ವಿಶೇಷ ಕೃಪೆ ಇವರ ಮೇಲೆ ಸದಾ ಇರುತ್ತದೆ. ಶನಿದೇವನ ಶಿಸ್ತು, ಪರಿಶ್ರಮ ಮತ್ತು ನಿಷ್ಠೆ ಎಂಬ ಗುಣಗಳು ಮಕರ ರಾಶಿಯ ಸ್ತ್ರೀಯರಲ್ಲಿ ಸಹಜವಾಗಿಯೇ ಕಾಣಿಸುತ್ತವೆ. ಹೀಗಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಶ್ರಮಿಸಿ ಯಶಸ್ಸನ್ನು ಪಡೆಯುವ ಸಾಮರ್ಥ್ಯ ಇವರಿಗೆ ದೊರೆಯುತ್ತದೆ. ಸ್ವಭಾವದ ದೃಷ್ಟಿಯಿಂದ ಮಕರ ರಾಶಿಯ ಸ್ತ್ರೀಯರು ಅತ್ಯಂತ ಸ್ವಾಭಿಮಾನಿಗಳಾಗಿರುತ್ತಾರೆ. ತಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಬಯಸುತ್ತಾರೆ ಮತ್ತು ಆ ಪ್ರತಿಫಲವನ್ನು ಪಡೆಯಲು ಕಷ್ಟಪಡುವುದರಲ್ಲಿ ಹಿಂದೆ ಬೀಳುವುದಿಲ್ಲ. ಜೀವನದಲ್ಲಿ ಅಡೆತಡೆಗಳು ಬಂದರೂ ಹಿಮ್ಮೆಟ್ಟದೆ ನಿಲ್ಲುವ ಧೈರ್ಯ ಮತ್ತು ಸಹನೆ ಇವರಲ್ಲೇ ವಿಶೇಷ. ಇವರ ಯಶಸ್ಸಿಗೆ ಕಾರಣ ಕೇವಲ ಶನಿದೇವನ ಕೃಪೆಯಲ್ಲ, ಇವರ ಪರಿಶ್ರಮ, ಶಿಸ್ತು ಮತ್ತು ಪ್ರಾಮಾಣಿಕತೆಯೂ ಕಾರಣವಾಗಿದೆ. ಪ್ರತಿಯೊಂದು ಕಾರ್ಯಕ್ಕೂ ಸೂಕ್ತ ಪ್ಲಾನ್ ಇಟ್ಟುಕೊಂಡು ಅದನ್ನು ಕಠಿಣ ಪರಿಶ್ರಮದೊಂದಿಗೆ ಜಾರಿಗೆ ತರುವ ಇವರ ಸ್ವಭಾವವೇ ಇವರನ್ನು ಆರ್ಥಿಕವಾಗಿ ಸದಾ ಬಲಿಷ್ಠರನ್ನಾಗಿ ಮಾಡುತ್ತದೆ. ಹೀಗಾಗಿ ಮಕರ ರಾಶಿಯ ಸ್ತ್ರೀಯರು ತಮ್ಮ ಜೀವನದಲ್ಲಿ ಯಾವಾಗಲೂ ಸ್ಥಿರತೆ, ಭದ್ರತೆ ಮತ್ತು ಆರ್ಥಿಕ ಯಶಸ್ಸನ್ನು ಗಳಿಸುವವರಾಗಿರುತ್ತಾರೆ. ಇವರ ಧೈರ್ಯ, ಶಿಸ್ತು ಮತ್ತು ನಿಷ್ಠೆಯಿಂದಲೇ ಇವರು ಕುಟುಂಬಕ್ಕೂ ಸಮಾಜಕ್ಕೂ ಮಾದರಿಯಾಗುತ್ತಾರೆ. ಕುಂಭ ರಾಶಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭ ರಾಶಿಯಲ್ಲಿ ಜನಿಸಿದ ಸ್ತ್ರೀಯರು ಹಣವನ್ನು ಉಳಿತಾಯ ಮಾಡುವ ವಿಚಾರದಲ್ಲಿ ಬೇರೆ ಯಾರಿಗಿಂತಲೂ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ಈ ಸ್ತ್ರೀಯರು ತಮ್ಮ ಜೀವನದಲ್ಲಿ ಯಾವುದೇ ವೆಚ್ಚ ಮಾಡುವ ಮೊದಲು ನಿಖರವಾದ ಬಜೆಟ್ ಪ್ಲಾನಿಂಗ್ ಮಾಡುವುದು ಇವರ ಸಹಜ ಗುಣ. ಖರ್ಚಿನ ನಂತರವೂ ಹಣ ಉಳಿಯುವಂತೆ ಯೋಜನೆ ಮಾಡಿಕೊಳ್ಳುವ ಜಾಣ್ಮೆಯಿಂದ ಇವರ ಕೈಯಲ್ಲಿ ಹಣದ ಕೊರತೆ ಕಾಣಿಸುವುದಿಲ್ಲ. ಕುಂಭ ರಾಶಿಯ ಸ್ತ್ರೀಯರು ಅತ್ಯಂತ ಜವಾಬ್ದಾರಿಯುತರು. ತಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಶಿಸ್ತು ಮತ್ತು ಹೊಣೆಗಾರಿಕೆಯ ಭಾವನೆ ಹೊಂದಿರುವ ಕಾರಣದಿಂದ ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೆ ಅದನ್ನು ಸಂಪೂರ್ಣವಾಗಿ ಮುಗಿಸುವುದೇ ಇವರ ಸ್ವಭಾವ. ಇವರಿಂದ ನಿರ್ಲಕ್ಷ್ಯ ಅಥವಾ ಅಸಡ್ಡೆ ನಡೆಯುವುದೇ ಇಲ್ಲ. ಹೂಡಿಕೆ ಮತ್ತು ಹಣಕಾಸಿನ ವಿಷಯದಲ್ಲಿ ಈ ಸ್ತ್ರೀಯರು ಅತ್ಯುತ್ತಮರು. ಯಾವ ಕ್ಷೇತ್ರದಲ್ಲಿ ಹಣ ಹೂಡಿಕೆ ಮಾಡಿದರೆ ಲಾಭ ಸಿಗುತ್ತದೆ ಎಂಬುದರ ಕುರಿತು ನಿಖರ ಅರಿವು ಇರುತ್ತದೆ. ಹೀಗಾಗಿ ಇವರ ಕೈಯಲ್ಲಿ ಹಣದ ಕೊರತೆ ಬರುವ ಪ್ರಶ್ನೆಯೇ ಇಲ್ಲ. ಇವರು ಆರ್ಥಿಕ ಸ್ಥಿರತೆ ಹೊಂದುವುದಲ್ಲದೆ ಕುಟುಂಬಕ್ಕೂ ಭದ್ರತೆ ಒದಗಿಸುತ್ತಾರೆ. ಕುಂಭ ರಾಶಿಯ ಅಧಿಪತಿ ಶನಿದೇವನ ಕೃಪೆಯಿಂದಾಗಿ ಇವರ ಜೀವನದಲ್ಲಿ ಪ್ರಗತಿಯ ಅವಕಾಶಗಳು ಸದಾ ಲಭ್ಯವಾಗುತ್ತವೆ. ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಶನಿದೇವನ ಆಶೀರ್ವಾದದಿಂದ ಯಶಸ್ಸು ಮತ್ತು ಸಂಪಾದನೆ ಖಚಿತ. ಅಷ್ಟೇ ಅಲ್ಲ, ಈ ಸ್ತ್ರೀಯರು ತಮ್ಮ ಜೀವನದ ಕನಸುಗಳನ್ನು ಸಾಧಿಸಲು ಶ್ರಮಿಸಲು ಯಾವತ್ತೂ ಹಿಂದೆ ಬೀಳುವುದಿಲ್ಲ. ಸಮಾಜದತ್ತ ಇವರ ಮನಸ್ಸು ಸಹಾನುಭೂತಿಯುತವಾಗಿರುತ್ತದೆ. ಅಸಹಾಯಕ ಜನರಿಗೆ ಸಹಾಯ ಮಾಡುವ ಮೂಲಕ ಪುಣ್ಯ ಸಂಪಾದನೆ ಮಾಡುವ ಗುಣ ಇವರಲ್ಲಿರುತ್ತದೆ.
ಆರ್ಥಿಕ ಯಶಸ್ಸಿನ ಜೊತೆಗೆ ಮಾನವೀಯತೆ ಎಂಬ ಗುಣವು ಇವರನ್ನು ವಿಶೇಷರನ್ನಾಗಿ ಮಾಡುತ್ತದೆ. ಕುಂಭ ರಾಶಿಯ ಸ್ತ್ರೀಯರು ಶಿಸ್ತು, ಪರಿಶ್ರಮ, ಜವಾಬ್ದಾರಿ ಮತ್ತು ದಯೆಯ ಪ್ರತೀಕ. ಇವರ ಜೀವನದಲ್ಲಿ ಹಣಕಾಸಿನ ಕೊರತೆ ಕಾಣಿಸದಂತೆ ಮಾಡುವುದಕ್ಕೆ ಕಾರಣ ಕೇವಲ ಶನಿದೇವನ ಕೃಪೆಯಲ್ಲ, ಇವರ ಬುದ್ಧಿವಂತಿಕೆ ಮತ್ತು ಶ್ರಮವೂ ಸಹ. ಹೀಗಾಗಿ ಇವರ ಜೀವನ ಸದಾ ಪ್ರಗತಿಯತ್ತ ಸಾಗುತ್ತದೆ ಮತ್ತು ಕುಟುಂಬಕ್ಕೂ ಸಮೃದ್ಧಿಯನ್ನು ತರಲು ಇವರ ಪಾತ್ರ ಅಮೂಲ್ಯ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.